2 ದಿನ ಭಾರತ ಮುಷ್ಕರ ನಡೆಯುತ್ತೆ. ಆ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನಾಳೆ ನಾಡಿದ್ದು ದೇಶಾದ್ಯಂತ ಕಾರ್ಮಿಕರ ಮುಷ್ಕರ ಹಿನ್ನೆಲೆ ಎಲ್ಲಾ ಖಾಸಗಿ ಶಾಲೆಗಳಿಗೆ ಈಗಾಗಲೇ ರಜೆಯನ್ನ ಘೋಷಿಸಲಾಗಿದೆ. ಪಬ್ಲಿಕ್ ಟಿವಿಗೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟದ ಕಾರ್ಯದರ್ಶಿ ಶಶಿಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ನಾಡಿದ್ದು 2 ದಿನ ಮುಷ್ಕರ ಇದೆ. ಸೊ ಹಾಗಾಗಿ ಖಾಸಗಿ ಶಾಲೆಗಳಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟದ ಕಾರ್ಯದರ್ಶಿ ಶಶಿಕುಮಾರ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ದೇಶಾದ್ಯಂತ ಹಲವಾರು ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು ನಾಳೆ ನಾಡಿದ್ದು 2 ದಿನ ಮುಷ್ಕರವನ್ನ ಕೈಗೊಂಡಿದೆ. ಸೊ ಹಾಗಾಗಿ ರಾಜ್ಯದಲ್ಲೂ ಕೂಡ ಇದಕ್ಕೆ ಜಾಸ್ತಿ ಸಪೋರ್ಟ್ ಮಾಡುವಂತಹ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಜೊತೆಗೆ ಎಲ್ಲಾ ಖಾಸಗಿ ಕಾರ್ಮಿಕರು ಕೂಡ ಇದರಲ್ಲಿ ತೊಡಗಿಕೊಳ್ತಾರೆ. ಹಲವಾರು ಸರ್ಕಾರಿ ನೌಕರರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಸೊ ಹಾಗಾಗಿ ಮುಷ್ಕರದ ಪ್ರಮಾಣ ಜಾಸ್ತಿ ಮುಟ್ಟಬಹುದು, ಮುಷ್ಕರದ ಬಿಸಿ ಜಾಸ್ತಿ ಮುಟ್ಟಬಹುದಾಗಿದೆ. ಸೊ ಹಾಗಾಗಿ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಈಗಾಗಲೇ ಖಾಸಗಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಸೊ ಹಾಗಾಗಿ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಿಗೆ ನಾಳೆ ಮತ್ತು ನಾಡಿದ್ದು 2 ದಿನ ರಜೆ ಇರುತ್ತೆ. 9ನೇ ತಾರೀಕು ಈ ಬಂದಿನ ಹಿನ್ನೆಲೆಯಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳು ಆಯಾ ಸ್ಥಳದ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೈಗಾರಿಕಾ ಜಾಗಗಳಾಗಿದ್ದಲ್ಲಿ ಅಥವಾ ವಾಹನಗಳಿಂದ ಮಕ್ಕಳು ಬರ್ತಕ್ಕಂಥ ಒಂದು ಹೆಚ್ಚಿನ ಸಂಖ್ಯೆ ಇದ್ದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ತಾವು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ರಜವನ್ನ ಮಕ್ಕಳ ಸುರಕ್ಷತೆ ಹಾಗೂ ಅನಾನುಕೂಲಕ್ಕೆ ಪೂರಕವಾಗಿ ರಜಾ ನೀಡೋದು ಸೂಕ್ತ ಅನ್ನತಕ್ಕಂಥ ಸಲಹೆಯನ್ನ ಕ್ಯಾಂಪ್ಸ್ ಕರ್ನಾಟಕ ನೀಡ್ತಾ ಇದೆ. ಅಷ್ಟೇ ಅಲ್ಲದೆ ಭಾರತಾದ್ಯಂತ ಏನು ಶಿಕ್ಷಣ ಖಾಸಗೀಕರಣದ ಒಂದು ಕೂಗಿದೆ, ಅದಕ್ಕೆ ಕ್ಯಾಂಪ್ ಸಂಘಟನೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಇಂಥ ಅಪವಾದ ಸುಳ್ಳು. ಎಲ್ಲೋ ಬೆರಳೆಣಿಕೆಯಷ್ಟು ಸಂಸ್ಥೆಗಳು ಮಾಡತಕ್ಕಂಥ ಕೆಲ ಒಂದು ಧೋರಣೆಯಿಂದ ಈ ಏಕರೂಪದಲ್ಲಿ ಅಥವಾ ಸಾರ್ವತ್ರಿಕವಾಗಿ ಖಾಸಗಿ ಶಾಲೆಗಳೆಲ್ಲ ಒಂದು ವ್ಯವಹಾರಾತ್ಮಕವಾಗಿ ಮಾಡ್ತಾ ಇದ್ದಾವೆ ಅನ್ನತಕ್ಕಂಥ ಏನು ಅಭಿಪ್ರಾಯ ಇದೆ, ಇದು ಅಲ್ಲ ಅನ್ನತಕ್ಕಂಥ ಒಂದು ಅಭಿಪ್ರಾಯದೊಂದಿಗೆ ಅಂಥದಕ್ಕೆ ನಾವು ಕೂಡ ಬೆಂಬಲ ವ್ಯಕ್ತಪಡಿಸಲ್ಲ. ಮಕ್ಕಳ ಸುರಕ್ಷತೆ ಹಿನ್ನೆಲೆಯಲ್ಲಿ ನಮ್ಮ ಒಂದು ಈ ನಿರ್ಧಾರಗಳು ಅಚಲವಾಗಿ ಇರುತ್ತೆ.